ಮುಲ್ಲಾಗಳಿಗೆ ಎದೆ ಸೀಳಿದ್ರೆ ಮೂರಕ್ಷರ ಬರುವುದಿಲ್ಲ ಅಂತ ಹೇಳಿರುವಂತಹ ಹೇಳಿಕೆ ವಿಚಾರ ನೋಟಿಸ್ಗೆ ಉತ್ತರ ನೀಡಲಿಕ್ಕೆ 7 ದಿನ ಸಮಯ ಕೇಳಿದಂತಹ ಸಿಟಿ ರವಿ ಮುಲ್ಲಾಗಳಿಗೆ ಎದೆ ಸೀಳಿದ್ರೆ ಮೂರಕ್ಷರ ಬರುವುದಿಲ್ಲ ಅಂತ ಹೇಳಿಕೆಯ ವಿಚಾರ ನೋಟಿಸ್ಗೆ ಉತ್ತರ ನೀಡಲಿಕ್ಕೆ 7 ದಿನ ಸಮಯಾವಕಾಶವನ್ನು ಕೇಳಿರುವಂತಹ ಸಿಟಿ ರವಿ ವಕೀಲರ ಮೂಲಕ ಪತ್ರವನ್ನ ಬರೆದು ಮನವಿ ಮಾಡಿರುವಂತಹ ಸಿಟಿ ರವಿ ನೀಡಿದಂತಹ ಮನವಿ ನಿರಾಕರಣೆ ಮಾಡಿರುವಂತಹ ಕಾಕಿ ಚಿಕ್ಕಮಗಳೂರು ಪೊಲೀಸರು 3ನೇ ನೋಟಿಸ್ ನೀಡುವ ಸಾಧ್ಯತೆ ಎಂಎಲ್ಸಿ ಸಿಟಿ ರವಿ ಮನವಿಗೆ ಯಾವುದೇ ಉತ್ತರ ನೀಡಿದಂತಹ ಕಾಕಿ 3ನೇ ನೋಟಿಸ್ ನೀಡಿದ್ರೆ ಸಿಟಿ ರವಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ. ಅದೇನೋ ಹೇಳ್ತಾರಲ್ಲ ಬಾಯಿದೆ ಅಂತ ಹೇಳಿ ಜೋರಾಗಿ ಮಾತನಾಡಬಾರ್ದು ಅಂತ ಇದೇ ಕಾರಣಕ್ಕೆ ಅಂತ ಅಂದ್ಕೊಳ್ತೀನಿ ನಾನು. ವಿಚಾರ ಇಷ್ಟೇ, ಸಿಟಿ ರವಿ ಏನಿದ್ದಾರೆ ಸಿಟಿ ರವಿ ಅವರು ಹೇಳಿಕೆಯನ್ನು ನೀಡಿದ್ರು. ಯಾವ ಕಾರಣಕ್ಕೆ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಂತರ್ ಮಂತರ್ನಲ್ಲಿ ನಡೀತಿರುವಂತಹ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಮಾತು ಮುಲ್ಲಾಗಳು ಮೂರಕ್ಷರ ಎದೆ ಸೀಳಿದ್ರು ಮೂರಕ್ಷರ ಇರೋದಿಲ್ಲ ಮುಲ್ಲಾಗಳಿಗೆ ಅಂತ ಹೇಳಿ. ಬಟ್ ಪಾಪ ಅವರು ಯೋಚನೆ ಮಾಡಿಲ್ಲ ಅನ್ಸುತ್ತೆ. ದೇಶದ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಮುಸಲ್ಮಾನ ನಾಯಕರು ಇದ್ದರು, ಮುಸ್ಲಿಮರಿದ್ದರು. ಸೊ ಅವ್ರಿಗೆ ಎದೆ ಸೀಳಿದ್ರೆ 3 ಅಕ್ಷರ ಅಲ್ಲ, ತುಂಬ ಅಕ್ಷರಗಳ ಕಾಣಿಸುತ್ತೆ. ಸೊ ಏನು ನೋಡ್ಕೊಂಡು ಹೇಳಿದ್ರು ಯಾರಿಗೆ ಗೊತ್ತು. ನಾವು ಅದನ್ನು ಹೇಳ್ತಾ ಹೋಗೋಕ್ಕಾಗಲ್ಲ. 2 ಸಲ ನೋಟಿಸ್ ಕೊಟ್ಟಿದ್ರು, 3ನೇ ಸಲ ಏನಾದರೂ 2ನೇ ಸಲ ಹೋಗಿ ಅಂಟಿಸಿಟ್ಟು ಬಂದಿದ್ರು. 3ನೇ ಸಲ ಏನೋ ಪತ್ರ ಬಂತು ಅಂತಂದರೆ ವಕೀಲರಿಗೆ, ಅಂದರೆ ಇವರು ವಕೀಲರನ್ನ ಇಟ್ಕೊಳ್ಬೇಕಾಗತ್ತೆ. ಸಿಟಿ ರವಿ ಅವರು ಏನೋ ತುಂಬ ದೊಡ್ಡ ಒಂದು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತದೆ.